ಮೊಟ್ಟ ಮೊದಲು ನೀವು ಈ ಒಂದು ಬಯಲಾಟವನ್ನು ಯಾವ ನಾಟಕ ಫಸ್ಟ್ ನೀವು ಕಲಿಸಿರೋದು? ರತಿ ಕಲ್ಯಾಣ. ಇಲ್ಲಿಗೆ ಸುದೀರ್ಘವಾಗಿ ಸಾವಿರಾರು ಪ್ರಯೋಗಗಳಾಗ್ಯಾವ ಅಂತ ನನಗೆ ಅನಿಸ್ತದ. ನಿಮಗೆ ಏನಾದರೂ ಲೆಕ್ಕ ಇಷ್ಟು ಪ್ರಯೋಗಗಳನ್ನ ನಾನು ಮಾಡಿಸಿ ಅನ್ನೋಂಥದ್ದು ಏನಾದ್ರು ಲೆಕ್ಕ ನಿಮಗೆ? 1000 ಮೇಲೆ ಆಗಿದೆ. 1000 ಮೇಲೆ ಪ್ರಯೋಗಗಳು ಆಗಿರುವಂಥದ್ದನ್ನು ಕೂಡ ನಾವು ಇವತ್ತು ಭಾಳಷ್ಟು ನೆನೆಸ್ಬೇಕು ನಿಜವಾಗ ಲೆಕ್ಕ. ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದು ನಮ್ಮ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಭಾಳಷ್ಟು ಆಕರ್ಷಕವಾಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನಮ್ಮ ಪಾಟೀಲ್ ನ್ಯೂಸಲ್ಲಿ ಇದ್ದಾರೆ. ಅವ್ರು ಯಾರಪ್ಪ ಅಂದರೆ, ಇವತ್ತು ಅತ್ಯಂತ ಈ ಒಂದು ಕಲಾವಿದೆಯಲ್ಲಿ ಶಕ್ತಿ, ಅತ್ಯಂತ ಪೌರುಷವಿರ್ತಕ್ಕಂಥ ಒಂದು ಕಲೆ ಏನಪ್ಪ ಅಂದರೆ ಬಯಲಾಟ. ಅಂಥ ಬಯಲಾಟದ ಒಂದು ನಾಟಕದಲ್ಲಿ ಸುಮಾರು 50 ವರ್ಷಗಳ ಕಾಲ ಸುದೀರ್ಘವಿರ್ತಕ್ಕಂಥ ಅಪ್ರತಿಮ ಸೇವೆ ಸಲ್ಲಿಸಿರ್ತಕ್ಕಂಥ ಶ್ರೀ ತಿಮ್ಮಣ್ಣ ಮಾಸ್ತರ್ ಹಿಂಗನಬಂಡಿ ಅವರನ್ನು ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಸಂದರ್ಶನ ಮಾಡಿ ಅವರ 50 ವರ್ಷಗಳ ಅನುಭವ ಮತ್ತು ವಿಷಯವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಹೀಗಾಗಿ ಇವತ್ತು ಅವರಿಗೆ ಸುಮಾರು 70 ವರ್ಷ ಆದರೂ ಕೂಡ ಇಂದು ಕೂಡ ರಾಯಚೂರು ಜಿಲ್ಲೆ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಅನೇಕ ಜಿಲ್ಲೆಗಳಲ್ಲಿ ತಮ್ಮ ಅಪ್ರತಿಮ ಇರ್ತಕ್ಕಂಥ ಆ ಒಂದು ಕಲಾ ಶಕ್ತಿಯ ಮೂಲಕ ಇವತ್ತು ಅಳಿಗಂಚಿನಿರ್ತಕ್ಕಂಥ ಈ ಒಂದು ಬಯಲಾಟವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ಮಾಡ್ತಕ್ಕಂಥವ್ರು ನಮ್ಮ ತಿಮ್ಮಣ್ಣ ಮಾಸ್ತರ್ ಅವರು. ನಿಜವಾಗಲೂ ಇವತ್ತು ನಾವು ಕೂಡ ಚಿಕ್ಕರಿದ್ವಿ, ಇವತ್ತು ಅಂಥವ್ರು ಒಂದು ಸಂದರ್ಶನ ಮಾಡ್ತಕ್ಕ ನಮಗೂ ಒಂದು ಅದೃಷ್ಟ ಅಂತ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಬಂದಿರ್ತಕ್ಕಂಥ ತಿಮ್ಮಣ್ಣ ಮಾಸ್ಟರಿಗೆ ನಮ್ಮ ಸ್ಟುಡಿಯೋದ ಪರವಾಗಿ ತಮ್ಮೆಲ್ಲರ ಹೃತ್ಪೂರ್ವಕ ನಾವು ಸ್ವಾಗತವನ್ನು ಕೋರ್ತಾ, ಇವತ್ತು ಆ ಸಂದರ್ಶನವನ್ನು ನಮ್ಮ ಮಂಜುನಾಥ್ ಸರ್ ಅವರು ನಡೆಸಿಕೊಡ್ತಾರೆ ಅಂತಂದು ನಾನು ಈ ಮೂಲಕ ಅವರಿಗೆ ಮುಂದಿನ ಕೆಲಸನ ಮನೆ ಮಾಡಿಕೊಡ್ತೀನಿ. ಮಂದಾರ ಆಶಾಂಕುಶ ದುರಧೀರ ಪಾಪ ಸಂಹಾರ ಗಣವರನೆ ಗಣವರನೆ ತಯರೋ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಇಂದು ಪಾಟೀಲ್ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ ವತಿಯಿಂದ ಇಂದು ಒಬ್ಬ ಅಪರೂಪದ ಒಬ್ಬ ಶ್ರೇಷ್ಠ ಪ್ರತಿಭಾವಂತ ಬಯಲಾಟದ ಮೇಷ್ಟ್ರಾಗಿರ್ತಕ್ಕಂಥ ಶ್ರೀ ತಿಮ್ಮಣ್ಣ ಮಾಸ್ಟ್ರು ಲಿಂಗನಬಂಡಿ ಇವರ ಅಪರೂಪದ ಒಂದು ಪರಿಚಯ ಕಾರ್ಯಕ್ರಮವನ್ನು ಇವತ್ತು ತಮ್ಮೆದುರಿಗೆ ತರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ನಿಜವಾಗಿಯೂ ಇದೀಗ ತಾನೇ ತಾವು ಕೇಳಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಗೀತೆ, ಒಂದು ರಂಗಗೀತೆಯನ್ನು ಇವತ್ತು ನಮ್ಮ ಮುಂದೆ ಪ್ರಸ್ತುತಪಡಿಸಿದರು. ನಿಜವಾಗಲೂ ಈ ಒಂದು ಹಾಡನ್ನು ಕೇಳಿದಾಗ ಬಹುಶಃ ನಮ್ಮೆಲ್ಲರ ನರನಾಡಿಗಳಲ್ಲಿ ಈ ಒಂದು ಸಂಗೀತ ಆಗಿರ್ಬೋದು, ಒಂದು ಲಯ ಆಗಿರ್ಬೋದು, ಇವತ್ತು ನಮ್ಮ ನರನಾಡಿಗಳಲ್ಲಿ ಬೆರೆತು ಹೋಗಿರುವಂಥದ್ದು. ಇವತ್ತು ನಾವಲ್ಲ, ಇಡೀ ನಮ್ಮ ಉತ್ತರ ಕರ್ನಾಟಕದ ಭಾಗದಾದ್ಯಂತ ಇವತ್ತು ರಾಯಚೂರು, ಕೊಪ್ಪಳ, ಯಾದಗಿರಿ ಈ ಭಾಗಗಳಲ್ಲಿ ಭಾಳಷ್ಟು ಪ್ರಚಲಿತವಾಗಿರ್ತಕ್ಕಂಥ ಒಂದು ಕಲಾ ಪ್ರಕಾರ ಯಾವುದಂತಂದರೆ ಬಯಲಾಟ. ಇದು ನಮ್ಮ ಜಾನಪದ ಕಲಾ ಪ್ರಕಾರವಾಗಿರ್ತಕ್ಕಂಥ ಈ ಬಯಲಾಟದಲ್ಲಿ ನಿಜವಾಗಲೂ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಗಂಡು ಕಲೆಯ ಒಂದು ಭಾಗವಾಗಿರ್ತಕ್ಕಂಥದ್ದು ಇದು ಬಯಲಾಟ ಕಾರ್ಯಕ್ರಮ. ಇಂಥ ಒಂದು ಬಯಲಾಟವನ್ನು ನಾವು ಚಿಕ್ಕಂದಿರಾಗಲಿಂದರೂ ಕೂಡ ನಾವು ಭಾಳಷ್ಟು ನೋಡಿಕೊಂಡು ಬಂದಿರುವಂಥವರು. ಅಪರೂಪದೊಬ್ಬ
ತಿಮ್ಮಣ್ಣ ಮೇಷ್ರನ್ನು ಇವತ್ತು ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಪರಿಚಯಿಸುವಂಥ ಒಂದು ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿರುವಂಥದ್ದು ಕೂಡ ನಾನು ನೆನ್ತೀನಿ. ಸರ್, ಮೊದಲು ನಿಮಗೆ ನಾನು ಒಂದೊಂದು ಪ್ರಶ್ನೆಗಳನ್ನು ನಿಮ್ಮ ಅನುಭವದ ಒಂದು ಯಾನದಲ್ಲಿ ನಾನು ಒಂದೊಂದೇ ಪ್ರಶ್ನೆ ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ತಾವು ತಮ್ಮದಾಗಿರ್ತಕ್ಕಂಥ ಉತ್ತರವನ್ನು ಮತ್ತು ಪ್ರತಿಕ್ರಿಯೆಯನ್ನು ದಯಮಾಡಿ ತಾವು ನೀಡಬೇಕಂತ ವಿನಂತಿ ಮಾಡಿಕೊಳ್ತೀನಿ. ಸರ್, ಮೊದಲು ನಿಮ್ಮ ಪರಿಚಯ, ನಿಮ್ಮದು ಊರು? ಲಿಂಗನಬಂಡಿ ಸರ್. ಲಿಂಗನಬಂಡಿ, ಯಲಬುರ್ಗಾ ತಾಲೂಕು ಲಿಂಗನಬಂಡಿ. ಯಲಬುರ್ಗ ತಾಲೂಕು ಲಿಂಗನಬಂಡಿ. ಆಮೇಲೆ ನಿಮ್ಮ ಒಂದು ಪ್ರಾಥಮಿಕ ಶಿಕ್ಷಣ ಓದುವ ಅಭ್ಯಾಸ ಎಲ್ಲಿ ಆಗಿದೆ? ಲಿಂಗನಬಂಡಿಯಲ್ಲಿ. ಲಿಂಗನಬಂಡಿಯಲ್ಲಿ. ಆಮೇಲೆ 4ನೇ 5ನೇ ಕ್ಲಾಸು ಅರಳೆಹಳ್ಳಿ. ಅರಳಳ್ಳಿ. 1ರಿಂದ 4ನೇ ತರಗತಿಯಲ್ಲಿ ಓದಿರಿ? ಲಿಂಗನಬಂಡಿ. ಲಿಂಗನಬಂಡಿ. ಅಲ್ಲಿಂದ 6 ಮತ್ತು 7ನೇ ತರಗತಿ 5, 6 ಅರಳೆಹಳ್ಳಿ. ಅರಳಳ್ಳಿ ಅಂತ 6ನೇ ಕ್ಲಾಸ್ವರೆಗೆ ಓದಿರಿ. ಬಹುಶಃ ನಿಜವಾಗ್ಲೂ ಇವತ್ತು ನಿಮ್ಮ ಮುಂದೆ ಹೇಳ್ಬೇಕಂತಂದರೆ ಕೇವಲ ಓದಿರೋದು ಕೇವಲ 6ನೇ ತರಗತಿ ಮಾತ್ರ. ಆದರೆ ಇವತ್ತು ಅತ್ಯದ್ಭುತವಾಗಿರ್ತಕ್ಕಂಥ ಈ ಬಯಲಾಟವನ್ನು ತಮ್ಮ ವಂಶ ಪರಂಪರವಾಗಿ ತಂದೆ ತಾಯಿ ಅಲ್ಲಿಂದ ಹಿಡಿದು ಹಿರಿಯರಾಗಿರ್ತಕ್ಕಂಥ ತಾತ ಮುತ್ತಾಜಲಿಂದ ಕೂಡ ಇವತ್ತು ಅವರ ಮನೆತನಕ್ಕೆ ಬಳುವಳಿಯಾಗಿ ಈ ಒಂದು ಬಯಲಾಟ ಕಲಿಸುವಂಥ ಒಂದು ಪ್ರಕಾರವನ್ನು ಇವತ್ತು ಇವರು ಕೂಡ ಮುಂದುವರ್ಸ್ಕೊಂಡು ಬಂದಿರುವಂಥದ್ದು ಕೂಡ ಭಾಳಷ್ಟು ಖುಷಿ ಅನಿಸ್ತದೆ. ಯಾಕಂದರೆ ಯಾರೂ ಕೂಡ ಮಾಡಲಾರ್ದಂಥ ಅಪರೂಪವಾಗಿರ್ತಕ್ಕಂಥ ಒಂದು ಕಲಾ ಸೇವೆಯನ್ನು ಇವತ್ತು ತಿಮ್ಮಣ್ಣ ಮೇಷ್ಟ್ರು ಮಾಡ್ತಿರುವಂಥದ್ದು ನಿಜವಾಗಲೂ ಬಹಳಷ್ಟು ಸೋಜಿಗೆ ಅನಿಸುತ್ತೆ. ಇವತ್ತು ನಾವು ರಾಮಾಯಣ ಮತ್ತು ಮಹಾಭಾರತದಂಥ ಕಾರ್ಯಕ್ರಮಗಳನ್ನು ನಾವು ಸಣ್ಣವರಿರಬೇಕಲ್ಲ, ವೇಷಗಾರರು ಅವ್ರ ಕಡೆ ನಾವೇನು ಮಾಡ್ತೀವಿ ಅಂದರೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ನಾವು ಓದ್ಕೊತಿದ್ವಿ, ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿದ್ವಿ. ಆದರೆ ಬಯಲಾಟದಲ್ಲಿ ಕೂಡ ನಾವು ಸಣ್ಣವರಿದ್ದಾಗಲೂ ಕೂಡ ಈ ರಾಮಾಯಣ ಮಹಾಭಾರತ ಆಧಾರಿತ ಶ್ರೇಷ್ಠ ನಮ್ಮ ಭಾರತ ದೇಶದ 2 ದೊಡ್ಡ ಕಾವ್ಯಗಳಾಗಿರ್ತಕ್ಕಂಥ ರಾಮಾಯಣ ಮತ್ತು ಮಹಾಭಾರತ, ಈ 2 ಕಾವ್ಯಗಳ ಆಧಾರವಾಗಿರ್ತಕ್ಕಂಥ ಖಂಡ ಕಾವ್ಯಗಳನ್ನು ಇವತ್ತು ನಾಟಕಕ್ಕೆ ಪ್ರಯೋಗಕ್ಕೆ ಇಳಿಸೋದ್ರ ಮುಖಾಂತರ ಭಾಳ ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರುವಂಥದ್ದನ್ನು ಕೂಡ ನಾವು ಸ್ಮರಣೆಗೆ ತಂದುಕೊಳ್ತೀನಿ. ಸರ್, ನೀವು ಮೊದಲು ಈ ಒಂದು ಏನು ಇವತ್ತು ನೀವು ನುಡ್ಸಕತ್ತೀರಿ ಮತ್ತು ಬಯಲಾಟದ ಆ ಒಂದು ಸಾಹಿತ್ಯ ಐತಲ್ಲ, ಅದು ಹಳೆಗನ್ನಡ ಸಾಹಿತ್ಯ ಅಂತ ನನಗೆ ಅನಿಸ್ತದೆ. ಹಳೆಗನ್ನಡ ಸಾಹಿತ್ಯ, ಹಳೆಗನ್ನಡ ಮತ್ತು 2 ಮಿಕ್ಸ್ ಅದ. ಅದ್ಭುತವಾಗಿ ಅಲ್ಲಿ ಬರುವಂಥ ಸಾಹಿತ್ಯ ನಾವು ಕೂಡ ಗಮನಿಸ್ತೀವಿ. ಭಾಳಷ್ಟು ಇವತ್ತು ಡಿಗ್ರಿ MA PhD ಮಾಡಿದರೂ ಕೂಡ ಒಳ್ಳೆಯದಾದಂಥ ಒಂದು ಶಬ್ದಗಳು ಕೂಡ ಇವತ್ತು ಈ ಒಂದು ಖಂಡ ಸಾಹಿತ್ಯದಲ್ಲಿ ಅಡಗಿರುವಂಥದ್ದು ನಾವು ಕಾಣ್ತೀವಿ. ಇಂಥ ಒಂದು ಸಾಹಿತ್ಯವನ್ನು ನೀವು ಕೇವಲ 6ನೇ ತರಗತಿ ಓದಿರುವಂಥವ್ರು ಅಷ್ಟೊಂದು ಆಳವಾಗಿ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅದನ್ನು ನಿಮ್ಮ ಒಂದು ಶ್ರುತಿ ಲಯಕ್ಕೆ ಅದನ್ನು ಪಳಗಿಸಿಕೊಂಡು ಅನಕ್ಷರಸ್ಥರ ಮಧ್ಯೆ ಇವತ್ತು ಬಯಲಾಟ ಆಡ್ತಿರೋದು ಎಲ್ಲ ಕಡೆ ಅಂತಂದರೆ ಅನಕ್ಷರಸ್ಥರ ಮಧ್ಯೆ ಈ ಒಂದು ಬಯಲಾಟ ಈಗೆಲ್ಲ ಎಲ್ಲ ಕಡೆಗೆ ಶಿಕ್ಷಣ ಸಿಗ್ತಾ ಇದೆ. ಈಗ ಮೊದಲಂಥ ಕಾಲ ಅಲ್ಲ, ಈಗ ಎಲ್ಲರೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಇವತ್ತು ವಿದ್ಯಾವಂತರಿದ್ದಾರೆ. ಆದ್ರೆ ಬಹುಶಃ ಇಂದು ನಾವು ಬಾಲ್ಯದಲ್ಲಿರುವಂಥ ಸಂದರ್ಭದಾಗ ಬಹುಶಃ ಇಷ್ಟೊಂದು ಓದಿಕೊಂಡಂಥ ಜನ ಇದ್ದಿಲ್ಲ. ಅಂಥ ಜನಗಳ ಮಧ್ಯೆ ನೀವು ಈ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ವಿದ್ಯೆಯನ್ನು, ಒಂದು ಸಾಹಿತ್ಯವನ್ನು ಅವರಿಗೆ ಯಾವ ರೀತಿ ನೀವು ಕಲಿಸುವಂಥ ಪ್ರಯತ್ನ ಮಾಡ್ತಿದ್ದೀರಿ? ನಮ್ಮ ಮಾವ ಇದ್ದಲ್ರಿ, ಕೃಷ್ಣಮೂರ್ತಿ ನೀರ್ಲೋಟಿ, ಲಿಂಗಸೂರು ತಾಲೂಕು, ಅವರಲ್ಲೇ ಅಭ್ಯಾಸ ಮಾಡಿದ್ವಿ. ಅಂದರೆ ಈ ಪಿಟೀಲ್ ವಾದನ ಅವರಲ್ಲೇ ಅಭ್ಯಾಸ ಮಾಡಿದ್ವಿ. ಅಂದ್ರೆ ನಿಮ್ಮ ಗುರುಗಳು ಅವರು? ನಮ್ಮ ಗುರುಗಳು. ನಿಮ್ಮ ತಂದೆಯವರು ಮೃದಂಗ ಬಾರಿಸ್ತಿದ್ದಾರೆ. ನಿಮ್ಮ ತಂದೆಯವ್ರನ್ನು ಕೂಡ ನಾವು ನೋಡಿದ್ದೀವಿ. ಹಾಲಾಪುರ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಹಾಲಾಪುರ ನಮ್ಮ ಕೃಷ್ಣಮೂರ್ತಿ ಅವರು, ಅವರಲ್ಲಿ ಕೂಡ ನಾವು ಸ್ವಲ್ಪ ಅಭ್ಯಾಸ ಮಾಡಿ ನಿಜವಾಗ್ಲೂ ಭಾಳ ಅದ್ಭುತವಾಗಿರ್ತಕ್ಕಂಥ ಕಲೆ ಇದು. ಮೃದಂಗವನ್ನು ನಿಮ್ಮ ತಂದೆಯವರ ಅಭ್ಯಾಸ ಅವರೆಲ್ಲ ನಾಟಕಗಳಲ್ಲಿ ಭಾಳ ಮಾಡ್ತಿದ್ರು. ಈಗ ಅವ್ರು ಹೋಗಿ ಎಷ್ಟು ವರ್ಷ ಆಯ್ತು? ಈಗ ಒಂದು 25 ವರ್ಷ ಆಯ್ತು ರೀ. 25 ವರ್ಷ ಆಯ್ತು. ಈಗ ಈ ಒಂದು ನಾಟಕದ ಈಗ ಅನಕ್ಷರಸ್ಥರ ಮಧ್ಯೆ ಹೆಚ್ಚು ಈ ನಾಟಕಗಳನ್ನು ನೀವು ಕಲಿಸಿರುವಂಥದ್ದು. ಮತ್ತು ಯಾವ ರೀತಿ ಅವ್ರಿಗೆ ಪ್ರಯತ್ನ ಮಾಡಿ ಕಲಿಸ್ತಿದ್ರೆ ನೀವು ಅವಾಗೆಲ್ಲ? ಅವಾಗ ನೋಡ್ರಿ, ಅವರಿಗೆ ನಾವು ಮಾತು ಬರ್ಕೊಡೋದು, ನಾವು ಮಾತು ಕಲಿಸೋದು, ನಾವು ಹಾಡು ಕಲಿಸೋದು 3 ತಿಂಗಳ ಮೊದಲೇ ಕಲಿಸಿದ್ವಿ ನಾವು. 3 ತಿಂಗಳು ಅಂದ್ರೆ ಒಂದು ಕಡೆ ನಾಟಕ ಕಲಿಸಕ್ಕೆ ಬಂದ್ರೆ ನೀವು 3 ತಿಂಗಳ ಒಂದೇ ಕಡೆ ವಾಸ. ಹಾಂ, ನಿಜವಾಗ್ಲೂ ಭಾಳ ಅದ್ಭುತ. ಯಾಕಂದರೆ ಇವತ್ತು ಎಷ್ಟು ಇದನ್ನು ಕೃತಜ್ಞತೆಯಿಂದ ಸ್ಮರಿಸಿದ್ರು ಕೂಡ ಸಾಲದು. ನಿಜವಾಗ್ಲು ಇಂಥ ಒಂದು ಅದ್ಭುತ ಕಲೆಯನ್ನು ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಉಳಿಸುವಂಥ ಪ್ರಯತ್ನವನ್ನು ಕೂಡ ತಿಮ್ಮಣ್ಣ ಮೇಷ್ಟ್ರು ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಇಡೀ ನಾಡಿನ ಜನತೆ ಪರವಾಗಿ, ಸಮಸ್ತ ನಮ್ಮ ಹಳ್ಳಿಗರ ಪರವಾಗಿ, ವಿಶೇಷವಾಗಿ ಇದು ಸಿಟಿ ಪ್ರದೇಶದಲ್ಲಿ ಭಾಳಷ್ಟು ಈ ನಾಟಕಗಳು ನಡೆಯೋದು ಭಾಳಷ್ಟು ಕಷ್ಟ. ಅದು ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಕಲೆ ಪ್ರಕಾರ ಅದ್ಭುತವಾಗಿ ಮೂಡಿರುವಂಥದ್ದು. ಅದಕ್ಕೆಲ್ಲ ಕಾರಣ ಅಂತಂದರೆ ಇಂಥ ಒಬ್ಬ ದೊಡ್ಡ ಕಲಾವಿದ. ನಿಜವಾಗ್ಲು ಇಂಥ ಕಲಾವಿದರಿಂದ ಮಾತ್ರ ಇದು ಸಾಧ್ಯ ಆಗ್ತದೆ. ಸರ್, ನೀವು ಮೊಟ್ಟ ಮೊದಲು ನೀವು ಈ ಒಂದು ಬಯಲಾಟವನ್ನು ಯಾವ ನಾಟಕ ಫಸ್ಟ್ ನೀವು ಕಲಿಸಿರೋದು? ರತಿ ಕಲ್ಯಾಣ.
ಯಾವ ಊರಲ್ಲಿ ಆಡಿಸಿದ್ರೆ ನೆನಪೈತೆ? ಇಲ್ಲಿ ತುಪ್ಪದೂರು ರೀ. ತುಪ್ಪದೂರು, ನೋಡ್ರಿ, ಉಮಳಿ ತುಪ್ಪದೂರು ಅಂತಾರೆ. ಉಮಳಿ ತುಪ್ಪದೂರಲ್ಲಿ ಮೊಟ್ಟ ಮೊದಲು ಈ ಒಂದು ಸಾಮಾಜಿಕ ನಾಟಕನ ಕಲಿಸುವಂಥ ಪ್ರಯತ್ನದ ಮೊದಲ ಹೆಜ್ಜೆಯನ್ನಿಟ್ಟು ಇಲ್ಲಿಗೆ ಸುದೀರ್ಘವಾಗಿ ಸಾವಿರಾರು ಪ್ರಯೋಗಗಳಾಗ್ಯಾವ ಅಂತ ನನಗೆ ಅನಿಸ್ತದ. ನಿಮಗೆ ಏನಾದರೂ ಲೆಕ್ಕ ಎಷ್ಟು ಪ್ರಯೋಗಗಳು ನಾನು ಮಾಡಿಸಿ ಅನ್ನೋಂಥದ್ದು ಏನಾದ್ರು ಲೆಕ್ಕ ನಿಮಗೆ? 1000 ಮೇಲಾಗ್ಯಾವ್ರಿ. 1000 ಮೇಲೆ ಪ್ರಯೋಗಗಳು ಆಗಿರುವಂಥದ್ದನ್ನು ಕೂಡ ನಾವು ಇವತ್ತು ಭಾಳಷ್ಟು ನೆನೆಸ್ಬೇಕು ನಿಜವಾಗ್ಲು. ಯಾಕಂತಂದರೆ ಇವತ್ತು ನಾವು ಕಾವ್ಯಗಳನ್ನು ಓದೋದು, ಸಾಹಿತ್ಯ ಓದೋದು ಈಗಿನ ವರ್ತಮಾನದಲ್ಲಿ, ಈಗಿನ ಒಂದು ಆಧುನಿಕ ಯುಗದಲ್ಲಿ ಭಾಳಷ್ಟು ಕಷ್ಟಕರವಾಗಿರುತ್ತೆ ಕೆಲಸ. ಈ ಮಧ್ಯೆ ಕೂಡ ಇಂಥ ಒಬ್ಬ ತಿಮ್ಮಣ್ಣ ಮೇಷ್ಟ್ರು ಕೇವಲ 6ನೇ ತರಗತಿಗೆ ಓದಿರುವಂಥ ಒಬ್ಬ ಪ್ರತಿಭಾವಂತ ಗಾಯಕರು ಇವತ್ತು ಅದ್ಭುತವಾಗಿ ಎಲ್ಲ ಕಡೆ ಕೂಡ ಇವತ್ತು ಇಂಥ ಊರು ಅಂತಲ್ಲ ಸರ್. ನೀವು ಯಾವ ಊರುಗಳನ್ನ ಹೆಸರಿಸ್ತೀರಿ? ನಿಮಗೆ ನೆನಪಿಗೆ ಬರುವಂಥ ಊರುಗಳಲ್ಲಿ ಎಲ್ಲೆಲ್ಲಿ ನೀವು ಬಲಾಟ ಆಡಿಸ್ತೀರಿ? ಗೋನವಾರ ಆಡಿಸೀನಿ. ಗೋನವಾರ, ಅಂಗುಸ್ತುದ್ದಿ, ಬಸಾಪುರ, ಪೂಲ್ಬಾಯಿ, ಹೊನ್ನಳ್ಳಿ, ಬೆಂಚನರಡಿ, ಇಲ್ಲಿ ಗುಡಿಯಾಳು, ಇದು ಇರ್ಕಲ್ಲು, ಮತ್ತು ಇದೇ ಆಲಾಪುರ, ಮತ್ತು ಬಳಗಾನೂರು, ಬೆಲ್ಲದ ಮರಡಿ, ಉಸ್ಕ್ಯಾಳು, ಮಾರಲದಿನ್ನಿ, ಹಳ್ಳಿ, ಮತ್ತು ಸುತ್ತಮುತ್ತ ಮಸ್ಕಿ ಸುತ್ತಮುತ್ತ ಹಳ್ಳಿಗಳೇ ಎಲ್ಲ ಆಡಿಸಿ. ಇಂಥ ಊರು ನೀವು ಆಡಿಸ್ದೇ ಇರೋಂಥದ್ದು ಯಾವ ಊರಿಲ್ಲ ಅಂತ ನನಗೆ ಅನಿಸ್ತದೆ ನಿಜವಾಗಲೂ. ಅಂಥ ಒಂದು ಅದ್ಭುತ ಕಲೆಯನ್ನು ನೀವು ಮಾಡಿರುವಂಥದ್ದನ್ನು ಕೂಡ ನಾವು ನೆನಪಿ ತಂದುಕೊಳ್ತೀವಿ. ಯಾವ ನಾಟಕಗಳನ್ನು ನೀವು ಕಲಿಸಿರಿ ಅಂತ ಹೇಳ್ರಿ ನಾವು? ರತಿ ಕಲ್ಯಾಣ, ಸುಭದ್ರ ಕಲ್ಯಾಣ, ಕನಕಾಂಗಿ ಕಲ್ಯಾಣ, ದೇವಿ ಮಹಾತ್ಮ್ಯದಾಗ 3 ಭಾಗ ಅದಾವೆ. 3 ಭಾಗ. ಮಧುಕೈಟಬರ ಮರ್ಧನೆ, ಮಹಿಷಾಸುರ ಮರ್ಧನೆ, ಸುಂಬರ ಮರ್ಧನೆ, ಮತ್ತು ಗಿರಿಜ ಕಲ್ಯಾಣ, ಮತ್ತು ಹಲವಾರು ಮಹಾಭಾರತ ರಾಮಾಯಣಗಳು ಬರ್ತಕ್ಕಂಥ ಎಲ್ಲ ಯುದ್ಧಕಾಂಡ, ವನಕಾಂಡ, ಐರಾವಣ ಮೈರಾವಣ, ಇಂಥ ಎಲ್ಲ ನಾಟಕಗಳನ್ನು ಆಡಿಸಿವೆ. ನಿಜವಾಗ್ಲೂ ಇಷ್ಟು ಅದ್ಭುತವಾಗಿ ಇಷ್ಟೊಂದು ಎಲ್ಲ ಕಡೆ ಕೂಡ ಗ್ರಾಮೀಣ ಭಾಗದಲ್ಲಿ ಎಂಥ ಊರಂತಿಲ್ಲ, ಪ್ರತಿಯೊಂದು ಊರಿನಲ್ಲಿ ಕೂಡ ಇವರು ಅದ್ಭುತವಾಗಿರ್ತಕ್ಕಂಥ ನಾಟಕಗಳನ್ನು ಕಲಿಸೋದ್ರ ಮುಖಾಂತರ ಸ್ವತಃ ತಮ್ಮ ಪಿಟೀಲನ್ನು ಬಾರಿಸೋದ್ರ ಮುಖಾಂತರ ಅದರ ಸ್ವರ, ಲಯ, ತಾಳ, ರಾಗಗಳನ್ನು ಭಾಳಷ್ಟು ಕರಗತ ಮಾಡಿಕೊಂಡು ಇವತ್ತೆಲ್ಲರ ನರನಾಡಿಗಳಲ್ಲಿ ಇವತ್ತು ಬೆರೆತು ಹೋಗಿರುವಂಥದ್ದು ಕಲೆ ಯಾವುದಂತಂದರೆ ಅದು ಬಯಲಾಟ. ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಇಂಥ ಅಂತರ್ಜಾಲ ಇಂಟರ್ನೆಟ್ ಯುಗದಲ್ಲಿ ಕೂಡ ಇವತ್ತು ತಿಮ್ಮಣ್ಣ ಮೇಷ್ಟ್ರು ಒಂದು ನಾಟಕ ಎಲ್ಲೇನು ಐತಪ್ಪ ಅಂತಂದರೆ ಇವತ್ತು ಸಣ್ಣ ಮಕ್ಕಳಲ್ಲಿ ಹಿಡಿದು ವೃದ್ಧರವರಿಗೆ, ವಯಸ್ಸಾದಂಥ ವೃದ್ಧರವರಿಗೆ ಕೂಡ ಇವತ್ತೇನಾಗುತ್ತೆ ಅಂದರೆ ಇವರ ಒಂದು ಕಲೆ ಪ್ರಕಾರ ಭಾಳಷ್ಟು ಇಷ್ಟ ಆಗುವಂಥದ್ದು ನಿಜವಲ್ಲ. ತದನಂತರ ಈ ಒಂದು ನಾಟಕ ಸಾಹಿತ್ಯ ನಿಜವಾಗ್ಲೂ ಬಹಳಷ್ಟು ಕಷ್ಟಕರವಾಗಿರ್ತಕ್ಕಂಥ ನಾಟಕ ಸಾಹಿತ್ಯ ಇದೆ. ನಿಜವಾಗ್ಲೂ ಕಷ್ಟಕರ, ಕಲಿಸೋದು ಬಹಳ ಕಷ್ಟ. ಶಾಲೆಯಲ್ಲಿ ಇವತ್ತು ಮಕ್ಕಳಿಗೆ ಗುರುಗಳು ಯಾವ ರೀತಿ ಮಕ್ಕಳಿಗೆ ಪಾಠ ಮಾಡ್ತಾರೆ ಅದು ಅದೇ ಥರನಾಗಿ ಇವತ್ತು ನೀವು ಅನಕ್ಷರಸ್ಥರ ಮಧ್ಯೆ ಅವರಿಗೂ ಕೂಡ ರಾತ್ರಿ ಶಾಲೆ, ಸಾಕ್ಷರತಾ ಶಾಲೆ ಅಂತ ಹೇಳ್ತೇವೆ. ಆ ನಿಟ್ಟಿನೊಳಗೆ ನೀವು ಅವರಿಗೆ ಅಭ್ಯಾಸ ಮಾಡಿಸಿ ಈ ಒಂದು ನಾಟಕಗಳನ್ನು ನೀವು ಆಡಿಸ್ಕೊಂಡು ನಿಜವಾಗ್ಲೂ ಭಾಳಷ್ಟು ಅದ್ಭುತ. ವರ ಕಲ್ಯಾಣಿ ಕನ್ನಡ ರಾಣಿ ಗುಣಮಣಿ ವೀಣಯ ಧ್ವನಿಯ ಗಾನದ ಸುಜಯ
ವೀಣೆಯ ಧ್ವನಿಯ ಗಾನದ ಸುಧೆಯ ಹೊರೆ ಕನ್ನಡ ರಾಣಿ ಗುಣಮಣಿ ನವಿಲನು ಕುಣಿಸೆ ನರ್ತನ ಕಲಿಸೆ ನವಿಲನು ಕುಣಿಸೆ ನರ್ತನ ಕಲಿಸೆ ನಲಿ ಬ್ರಹ್ಮನ ರಾಣಿ ಗುಣಮಣಿ ನಲಿ ಬ್ರಹ್ಮನ ರಾಣಿ ಗುಣಮಣಿ ಧರೆಯೊಳು ನಲವಡಿ ವರನುತ ಕವಿ ನುಡಿ ಧರೆಯೊಳು ನಲವಡಿ ವರನುತ ಕವಿ ನುಡಿ ನಲಿ ಬ್ರಹ್ಮನ ರಾಣಿ ಗುಣಮಣಿ ನಲಿ ಬ್ರಹ್ಮನ ರಾಣಿ ಗುಣಮಣಿ ನಲಿ ಬ್ರಹ್ಮನ ರಾಣಿ ಗುಣಮಣಿ. ಇಲ್ಲಿವರೆಗೆ ನಿಮ್ಮನ್ನು ಗುರುತಿಸಿ ಯಾವುದಾದ್ರೂ ಪ್ರಶಸ್ತಿಗಳು ಅಥವಾ ಅಲ್ಲಿ ಏನಾದರೂ ಸನ್ಮಾನಗಳಾಗಿರುವಂಥದ್ದು ಏನಾದರೂ ಆಗ್ಯಾವ್ರಿ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಒಂದಾಗಿದ್ರಿ, ಅಕಾಡೆಮಿ ಪ್ರಶಸ್ತಿ ಒಂದಾಗಿದ್ರಿ, ಹಲವಾರು ಮತ್ತೆ ಪ್ರಶಸ್ತಿಗಳನ್ನು ಬಂದವ್ರಿ. ನಾವು ಆನೆಗೊಂದು ಉತ್ಸವ ರೀ, ಮತ್ತು ಆಮೇಲೆ ಹಂಪಿ ಇಂಥವೆಲ್ಲ ಅಲ್ಲೇ ಅಲ್ಲೆಲ್ಲ ಹಂಪಿ ಉತ್ಸವದಲ್ಲಿ ನೀವು ಕಾರ್ಯಕ್ರಮ ಕೊಟ್ಟಿವ್ರಿ. ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ನೀವು ಎಷ್ಟು ಸಂಭಾವನೆ ತಗೊಂಡ್ರಿ? ಅಲ್ಲಿ 25 ಕೊಟ್ಟಾರ ನಾವು. 25. ಆಮೇಲೆ ಆನೆಗುಂದಿ ಉತ್ಸವದಲ್ಲಿ ಪಾಲ್ಗೊಂಡು, ಆಮೇಲೆ ಅಲ್ಲೇ ಕನಗಿರಿ ಉತ್ಸವ, ಎಲ್ಲ ಮಾಡಿದ್ವಿ. ಇಟಗಿ ಉತ್ಸವ ಅಂತ ತಾಲೂಕಿನಾಗ ಮಾಡಿ ಮಹೇಶ್ವರ ಇಟಗಿ ಉತ್ಸವದಲ್ಲಿ ಪಾಲ್ಗೊಂಡು. ನಿಜವಾಗಲೂ ನಮ್ಮ ಇಟಗಿ ಉತ್ಸವ ಆಗಿರ್ಬೋದು, ಹಂಪಿ ಉತ್ಸವ ಆಗಿರ್ಬೋದು, ಕನಗಿರಿ ಉತ್ಸವ ಆಗಿರ್ಬೋದು, ಆನೆಗುಂದಿ ಉತ್ಸವ ಆಗಿರ್ಬೋದು, ಈ ಎಲ್ಲ ಉತ್ಸವಗಳಲ್ಲಿ ಕೂಡ ಭಾಳಷ್ಟು ಬಹುಮುಖ ಪ್ರತಿಭೆಗಳಂತ ತಿಮ್ಮಣ್ಣ ಮೇಷ್ಟ್ರು ಅಲ್ಲಿ ಕಾರ್ಯಕ್ರಮ ಕೊಟ್ಟಿರೋದನ್ನು ಕೂಡ ಇವತ್ತು ನಾವು ಭಾಳಷ್ಟು ನೆನಪಿಸ್ಕೊಳ್ಳೇಬೇಕು. ಯಾಕಂತಂದರೆ ಇಂಥ ಒಬ್ಬ ಅದ್ಭುತ ಕಲಾವಿದನಿಗೆ ಆ ಒಂದು ವೇದಿಕೆಗಳು ಕೂಡ ಇವರ ಕಲಾ ಪ್ರದರ್ಶನಕ್ಕೆ ಸಾಕ್ಷಿಯಾಗಿರುವಂಥದ್ದನ್ನು ಕೂಡ ನಾನು ಕೂಡ ವೈಯಕ್ತಿಕವಾಗಿ ಮತ್ತು ಈ ಒಂದು ಚಾನಲ್ ವತಿಯಿಂದ ನಾನು ತುಂಬ ಅವರನ್ನು ಪ್ರಶಂಸೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇನ್ನೊಂದು, ನಿಮ್ಮ ಮಕ್ಕಳು ಈ ಒಂದು ನಾಟಕ ಪ್ರಕಾರವನ್ನು ಈಗ ನಿಮ್ಮ ನಂತರ ಉಳಿಸುವಂಥದ್ದು, ಯಾಕಂದರೆ ನಿಮ್ಮ ತಂದೆ ತಲೆಯಿಂದ ನೀವು ಉಳಿಸ್ಕೊಂತ ಬಂದಿರಿ, ನಿಮ್ಮ ತಲೆಯಿಂದ ಈ ಒಂದು ಕಲೆ ಮುಂದುವರಿಬೇಕು. ಈ ದಿಶೆಯಲ್ಲಿ ನಿಮ್ಮ ಮಕ್ಕಳು ಏನಾದರೂ ಆಸಕ್ತರಾದರ ಇದ್ದಾರೆ? ಕಲಾವಿದರಾಗಿರಿ. ಅವರು ಪುಟ್ಟರಾಜರ ಆಶ್ರಮದಲ್ಲಿ ಹಾರ್ಮೋನಿಯಂ ಮತ್ತು ತಬಲಾ ವಾದ್ಯಗಳನ್ನು ಕಲಿತು ಪುರಾಣ ಪ್ರವಚನಕ್ಕೆ ಹೋಗ್ತಾರೆ. ಅಂದರೆ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿ ಶಾಸ್ತ್ರೀಯವಾಗಿ ಗದಗಿನ ಪುಟ್ಟರಾಜಗಳ ಗವಾಯಿಗಳ ಮಠ ಅಂತಂದರೆ ಅದು ಶಾಸ್ತ್ರೀಯ ಸಂಗೀತದ ಒಂದು ದೊಡ್ಡ ತಾಣ. ಅದು ಆ ನಿಟ್ಟಿನಲ್ಲಿ ಈ ಒಂದು ತಿಮ್ಮಣ್ಣ ಮೇಷ್ಟ್ರ ಮಕ್ಕಳು ಕೂಡ ಅಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಸಂಗೀತ ಪಾಠಶಾಲೆಗಳನ್ನು ಕೂಡ ಮಾಡಿದ್ದಾರೆ ಅನ್ನೋಂಥದ್ದನ್ನು ಕೂಡ ನೀವು ವಿಡಿಯೋ ಮೇಲೆ ನಾವು ಗೊತ್ತಿರುವಂಥದ್ದು. ಅಲ್ಲಲ್ಲಿ ಕೂಡ ಸುಗಮ ಸಂಗೀತ ಕಾರ್ಯಕ್ರಮ, ಪುರಾಣ ವೇದಿಕೆಗಳನ್ನು ಕೂಡ ಇವತ್ತು ಇವ್ರ ಮಕ್ಕಳು ಹಂಚಿಕೊಂಡು ಇವತ್ತು ಎಲ್ಲ ಕಡೆ ಕೂಡ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನು, ಒಂದು ಕಲೆಯನ್ನು ಕೂಡ ಪ್ರದರ್ಶನ ಮಾಡುವಂಥ. ಬಟ್ ಈ ಕಲೆ, ನೀವು ನಿಮ್ಮ ತಂದೆಯಿಂದ ಬಡವಳಾಗಿ ಬಂದಿರುವಂಥ ಈ ಕಲೆನ ಬಹುಶಃ ನಿಮ್ಮ ಮಕ್ಕಳು ಇದನ್ನು ಮುಂದುವರ್ಸೋಕೆ ಅಸಾಧ್ಯ ಅಂತ ನನಗೆ ಅನಿಸುತ್ತೆ. ನಮ್ಮ ಮಕ್ಕಳು ಈ ಕಲೆ ಕಲ್ತಿಲ್ರಿ. ಅವರು ಪುರಾಣ ಪ್ರವಚನ ಮಾತ್ರ ಹೋಗ್ತಾರೆ. ಅಂದ್ರೆ ಬಹಳ ಕಷ್ಟಕರವಾಗಿರ್ತಕ್ಕಂಥ, ಯಾಕಂದ್ರೆ ಒಂದು ಕುಟುಂಬ ಬಿಟ್ಟು ಮನೆ ಮಠ ಎಲ್ಲ ಬಿಟ್ಟು 3 ತಿಂಗಳು 4 ತಿಂಗಳು ಒಂದು ಊರಲ್ಲಿ ನೀವು ವಸತಿ ಮಾಡ್ಬೋದು. ಈ ಥರನಾಗಿ ಭಾಳಷ್ಟು ಕಷ್ಟಪಟ್ಟು ಈ ಒಂದು ರಂಗಭೂಮಿಯಲ್ಲಿ, ವಿಶೇಷವಾಗಿ ಬಯಲಾಟ ಕ್ಷೇತ್ರದ ಈ ಒಂದು ರಂಗಭೂಮಿ ಕಲೆಯನ್ನು ಉಳಿಸುವಂಥದ್ದು ಏನಿದ್ದಾರೆ, ನಿಜವಾಗಲೂ ಅಂಥ ಒಂದು ಕಾರ್ಯವನ್ನು ಇವತ್ತು ತಿಮ್ಮಣ್ಣ ಮೇಷ್ಟ್ರು ಮಾಡಿದ್ದಾರೆ. ನಿಮ್ಮ ಜೊತೆಗೆ ನಿಮ್ಮ ಥರ ಪೇಟಿ ಮಾಸ್ಟ್ರು, ಈ ಒಂದು ಪಿಟೀಲ್ ಮಾಸ್ಟ್ರು, ನಾಟಕ ಕಲಿಸುವಂಥ ಮಾಸ್ಟ್ರು, ನಿಮ್ಮ ಸ್ನೇಹಿತರು ಯಾರ್ಯಾರು? ಇಲ್ಲಿ ಅಕ್ಷಲ್ಪುರದಾಗ ಒಂದು 2 ಮೂವರು ಅದ. ರಂಗಣ್ಣ ಅಂತ ಅವನ್ರಿ. ಮತ್ತು ಆಮೇಲೆ ಈ ಕಡೆ ರಾಯಚೂರು ಭಾಗದಾಗ ಬಾಬು ಮಾಸ್ಟ್ರು, ಯಲ್ಲಪ್ಪ ಮಾಸ್ಟ್ರು, ವೆಂಕಟೇಶ್ ಮಾಸ್ಟ್ರು ಅದಾರೆ. ಸ್ತ್ರೀ ಪಾತ್ರಗಳು ವೇದಿಕೆ ಮೇಲೆ ಬರೋದಾಗಿರ್ಬೋದು, ಅಥವಾ ಆ ಸಂದರ್ಭಕ್ಕೆ ಒಂದು ಚುರುಚುರು ಕಡ್ಡಿಯನ್ನು ಬೆಳಗಿಸಿ ಅವ್ರು ಕುಣಿಯುವಂಥದ್ದಾಗಿರ್ಬೋದು, ಆ ತಾಳ, ಒಂದು ಅವ್ರ ಕುಣಿತ, ನಿಜವಾಗ್ಲೂ ತಿಮ್ಮಣ್ಣ ಮೇಷ್ಟ್ರನ್ನ ಭಾಳಷ್ಟು ಯಾವತ್ತೂ ಕೂಡ ಮರೆಯಲಾರಂಥ ಒಂದು ಕಲೆ, ಒಂದು ಇದನ್ನು ಇವತ್ತು ನಮ್ಮ ಭಾಗದಾಗ ಇವರು ಉಳಿಸಿರುವಂಥದ್ದನ್ನು ಕೂಡ ನಾವು ನೆನೆಸಲೇಬೇಕು ನಿಜವಾಗಲೂ. ಇನ್ನೊಂದು ವಿಚಾರ ಅಂತಂತಂದರೆ, ಇನ್ನೊಂದು ನಮಿಪೆ ಜಗದೀಶ ಅಂತ ಒಂದು ಆಡ್ತಿದ್ರಿ. ಹೌದು, ಸ್ತ್ರೀ ಪಾತ್ರಕ್ಕೆ ಒಂದು ಪೀಸ್, ಸ್ತ್ರೀ ಪಾತ್ರಕ್ಕೆ ಸ್ತುತಿಪದ ನಾಂದಿ ಅಂತ ಹೇಳ್ತದೆ. ನಮಿಪೆ
ಈಶ ಶ್ರೀ ಮಹಾಂತೇಶ ನಮಿಪ ಜಗದೀಶ ಈಶ ಶ್ರೀ ಮಹಾಂತೇಶ ಸ್ಮರಿಸುವ ಬಾಲರ ಪೊರೆಯೋ ನಿದಾತನೆ ಸ್ಮರಿಸುವ ಬಾಲರ ಪೊರೆಯೋ ನಿದಾತನೆ ನಮಿಪ ಜಗದೀಶ ಈಶ ಶ್ರೀ ಮಹಾಂತೇಶ. ನಿಜವಾಗ್ಲೂ ಅದ್ಭುತ ಸರ್, ನಿಜವಾಗ್ಲೂ ನಮಗೆ ಒಂದೇ ಒಂದು ಭಯ ಅಂತಂದರೆ ಈ ಒಂದು ಕಲೆ ಇದು ಭಾಗವಾಗಿ ಮುಂದುವರೆದೇ ಹೋದರೆ ಏನು ಪರಿಣಾಮ, ಈ ನಮ್ಮ ಕಲೆಗೆ ಎಷ್ಟು ನಷ್ಟ ಆಗ್ತದಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಹೇಳುವಂಥದ್ದು ಆಗಬೇಕು. ಹಾಗೆಯೇ ಕೂಡ ಈ ಒಂದು ಇನ್ನೊಂದು ಸರ ದುಶ್ಯಾಸನ ಕಥೆ ಅಂತ ಒಂದು ಆಡಿಸಿದ್ರಿ ಮಾಲಾಪುರದಲ್ಲಿ, ಒಂದು ಪಾಂಡು ವಿಜಯ ನೋಡೀವಿ, ದುಶ್ಯಾಸನ ಕಥೆ ನೋಡೀವಿ, ಇನ್ನೊಂದು ಕೀಚಕನ ವಧೆ ಅಂತ ಕೇಳಿ ಅಲ್ಲಿ ಆ ಒಂದು ನಾಟಕದಲ್ಲಿ ದ್ರೌಪದಿ ಒಂದು ಸೀರೆ ಸೆಳೆಯುವಂಥ ಸನ್ನಿವೇಶ, ಅಲ್ಲಿ ಆ ಒಂದು ಸನ್ನಿವೇಶಕ್ಕೆ ಅಲ್ಲಿ ದ್ರೌಪದಿದು ಯಾವುದಾದ್ರೂ ಒಂದು ದುಃಖದ ಗೀತೆ ಆಕೆಗೆ ಗೋಳಾಡಿಸುವಂಥದ್ದಾಗಿರ್ಬೋದು, ಆ ಒಂದು ಸನ್ನಿವೇಶ ಅಂತ ಕರುಣಾದಿ ಕಾಯೋ ಗೋಪಾಲ ಈ ದುರ್ಲನ ವಶಳಾದೆ ರುಕ್ಮಿಣಿ ಲೋಲ ಕರುಣಾದಿ ಕಾಯೋ ಗೋಪಾಲ ಪ್ರಹ್ಲಾದ ನಿನ್ನನು ಕಲಿಯೇ ಬಹು ಉಲ್ಲಾಸದಿಂದ ಕಂಬದಿ ಬಂದ ಹರಿಯೇ ಎಲ್ಲ ಲೋಕಕ್ಕೆ ನೀನೇ ದಣಿಯೇ ನಿಜವಾಗ್ಲೂ PhD ಮಾಡೋರಾಗಿರ್ಬೋದು ಅಥವಾ ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು, ಡಿಗ್ರಿ ಓದೋರಾಗಿರ್ಬೋದು, ಆಮೇಲೆ ಸಾಹಿತ್ಯದಲ್ಲಿ ವಿಶೇಷವಾಗಿ ಈ ಜಾನಪದ ಕಲೆಯಲ್ಲಿ ವಿಶೇಷವಾಗಿ ಆಸಕ್ತಿ ಇರುವಂಥವ್ರು ನಿಜವಾಗ್ಲೂ ಈ ಕೆಲಸನ ಮಾಡ್ಬೋದು. ನಿಜವಾಗ್ಲೂ ಈ ಕೆಲಸ ಆಗಬೇಕು ಅನ್ನೋವಂಥದ್ದೇ ನನ್ನ ಈ ಒಂದು ಚಾನಲ್ ಮುಖಾಂತರ ನಾನು ಕಳಕಳಿ ಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತೀನಿ. ಆ ಸಾಹಿತ್ಯ ಬಹುಶಃ ಮೂಲ ಕರ್ತರು ಏನಾದರೂ ಅವರಲ್ಲೇ ಅವ್ರು ಮೊದಲ ಪ್ರಿಂಟ್ ಆಗಿಲ್ಲ ಅಂತಂತಂದರೆ ಕೈಬರಹ ನಾಟಕಗಳಾದರೂ ಪ್ರಿಂಟ್ ಆಗಲಿ ಅಂತ. ಯಾಕಂದರೆ ಎಷ್ಟೋ ನಾಟಕಗಳನ್ನು ರಾಡಿಸ್ಯಾರ, ಅದರಲ್ಲಿ ಏನಾದರೂ ಸಾಹಿತ್ಯ ಸೇರಿಸೋದಾಗಿರ್ಬೋದು, ಅದನ್ನು ತೆಗೆಯೋದಾಗಿರ್ಬೋದು, ಆಚರಣೆಯಾಗಿರೋಂಥದ್ದು ಕೂಡ ಇವರಿಗೆ ಪರಿಣಿತಿ ಇದೆ. ನಿಜವಾಗ್ಲೂ ಇಂಥವರನ್ನು ಬಳಸಿಕೊಂಡು ಈ ಒಂದು ಕಲೆ ಪ್ರಕಾರ ಮುಂದಿನ ಪೀಳಿಗೆ ಉಳಿಸುವಂಥ ನಿಟ್ಟಿನೊಳಗೆ ಇವತ್ತು ಸರ್ಕಾರ ಆಗಿರ್ಬೋದು, ಸಂಸ್ಕೃತಿ ಇಲಾಖೆ ಇರ್ಬೋದು, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ನವರು ಈ ಕೆಲಸವನ್ನು ಮಾಡಲಿ ಅಂತ ನಾನು ವಿನಂತಿ ಮಾಡಿಕೊಡ್ತೀನಿ. ಇನ್ನೊಂದು ಸರ ಬಳಗಾನೂರು ಮರಿದೇವರು ರಚನೆ ಮಾಡಿರ್ತಕ್ಕಂಥ ಒಂದು ಮಂಗಲ ಗೀತೆಯೊಂದಿಗೆ ಈ ಒಂದು ಸಂದರ್ಶನವನ್ನು ಮುಕ್ತಾಯ ಮಾಡಿ. ಜಯತೆ ಜಯ ಮಂಗಳಾಂಗಿಯೇ ಅಯರೂಢ ದೇವಿಯೇ ಭಯವೆಲ್ಲ ಕಲದಿಯೇ ಶರಣರ ಸಲಹುದು ಬಿರಿದಾಂಕ ನಿನ್ನದು ಪರಮಾತ್ಮಳೆ ನೀನು ಭರಗಿದುರುಳರ ಶಿರವ ಹರಿದು ಜಯತೆ ಜಯ ಮಂಗಳ. ತಿಮ್ಮಣ್ಣ ಮೇಷ್ಟ್ರ ಅವರ ಧ್ವನಿ ಕೇಳಿದ್ರೆ ಬಹುಶಃ ನಮಗೆಲ್ಲ ಭಾಳಷ್ಟು ರೋಮಾಂಚನ ಅನಿಸುತ್ತೆ. ಒಂದು 8-10 ಜನ ಹಿನ್ನೆಲೆ ಗಾಯಕರು
ಆಡುವಂಥ ಏನದು ಒಟ್ಟು ಕ್ರೋಢೀಕರಣ ಧ್ವನಿ ಐತಲ್ಲ, ಆ ಧ್ವನಿ ಒಬ್ಬರೇ ಒಬ್ಬರು ತಿಮ್ಮಣ್ಣ ಮಾಸ್ಟ್ರಿಂದ ಅದನ್ನೇ ನಿರ್ವಹಿಸ್ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಅಂಥ ಒಬ್ಬ ಅದ್ಭುತ ಗಾಯಕ ನಿಜವಾಗ್ಲು. ಬಹುಶಃ ಇಂಥವ್ರು ಏನಾದರೂ ಇವರು ಸಂಗೀತ ಪಾಠಶಾಲೆ ಮುಖಾಂತರ ಏನಾದರೂ ಹೊರಗೆ ಬಂದು ಏನಾದರೂ ಸಂಗೀತ ನಿಜವಾಗ್ಲು ಭಾಳಷ್ಟು ಆಳವಾಗಿ ಅಭ್ಯಾಸ ಮಾಡಿ ತಮ್ಮ ಒಂದು ಕಲಾ ಜೀವನ ಮುಂದುವರಿಸಿದ್ದೇ ಆಗಿದ್ದರೆ ನಿಜವಾಗ್ಲು ಇವತ್ತು ಇಡೀ ನಮ್ಮ ಕರ್ನಾಟಕವನ್ನು, ಇಡೀ ನಮ್ಮ ನಾಡು ಬೆಳಗುವಂಥ ದೊಡ್ಡ ಗಾಯಕರು ಇವತ್ತು ಅವ್ರು ಆಗಿರ್ತದೆ. ಹಳ್ಳಿಯಲ್ಲಿ ತಿಮ್ಮಣ್ಣ ಮೇಷ್ಟ್ರು ಅಂದರೆ ಬಯಲಾಟಕ್ಕದು ಇಂಥ ಮೇಷ್ಟ್ರು ಇದ್ರೆ ಅಂತ ನೆನೆಸ್ತಾರೆ. ಇದೇ ನಿಮ್ಗೆ ದೊಡ್ಡ ಹಾರ, ಇದಕ್ಕಿಂತ ದೊಡ್ಡ ಬಂಗಾರದ ಹಾರ, ಉಡುಗೊರೆ, ಪ್ರಶಸ್ತಿ ಬೇರೆ ಯಾವುದು ನಿಮಗೆ ಅಗತ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಜನರು ಕೊಡುವಂಥ ಉಡುಗೊರೆ, ಅವರು ಕೊಡುವಂಥ ಚಪ್ಪಾಳೆ, ಅವ್ರು ಹೇಳುವಂಥ ನಿಮ್ಮ ಹೆಸರೇನಿದೆಯಲ್ಲ ಅವರೆಲ್ಲರ ತುದಿನಾಲಿಗೆ ಮೇಲೆ ಇವತ್ತು ನಿಮ್ಮ ಹೆಸರಿದೆ. ನಿಜವಲ್ಲ ಇದು ನಮ್ಮ ಸಾರ್ಥಕವಾಗಿರತಕ್ಕಂಥ ಕ್ಷಣ ಅಂತ ನಾನು ಒಂದು ಬದುಕು ಅಂತ ನಾನು ಅನ್ಕೊತೀನಿ. ಮತ್ತು ನಿಮ್ಮ ತಿಮ್ಮಣ್ಣ ಮೇಷ್ಟ್ರು ಅವರ ಜೀವನ ಬಂಗಾರವಾಗಲಿ, ಇನ್ನೂ ದೇವರವರಿಗೆ ಹೆಚ್ಚು ಹೆಚ್ಚು ಆರೋಗ್ಯ, ಆರೋಗ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಕೊನೆಯದಾಗಿ ಒಂದು ದೂತಿ ಮಣಿಯೇ ಕೇಳಿ ಈ ಒಂದು ಕೊನೆ ಎರಡು ಲೈನಿಂದ ದೂತಿ ಮಣಿಯ ಕೇಳೆ ಸಹಿಸಲಂತೂ ಸಹಿಸಲಂತೂ ಈ ಒಂದು ತಿಮ್ಮಣ್ಣ ಮೇಷ್ಟ್ರು ಅವರ ಒಂದು ಸಂದರ್ಶನವನ್ನು ಅಪರೂಪವಾಗಿ ಈ ಒಂದು ಸಂದರ್ಶನ ಮಾಡಬೇಕಂತಕ್ಕಂಥ ನಮ್ಮ ಆಲಾಪುರ ಯೂಟ್ಯೂಬ್ ಚಾನಲ್ನ ಸಂಸ್ಥಾಪಕರಾಗಿರ್ತಕ್ಕಂಥ ಸಿದ್ಧಾರ್ಥ ಪೊಲೀಸ್ ಪಾಟೀಲರು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನು ವಹಿಸೋದ್ರ ಮುಖಾಂತರ ಹಲವಾರು ಕಲಾವಿದರ ಸಂದರ್ಶನವನ್ನು ನಾವು ಮಾಡ್ತಾ ಬಂದಿವಿ. ಮೊದಲು ಮಾನವ ವಿಶ್ವಕರ್ಮರು ಅವ್ರದ್ದು ಮಾಡಿದ್ವಿ, ತದನಂತರ ತಬಲಾ ವಾದಕರಾಗಿರ್ತ ಶರಣಕುಮಾರ್ ಅವ್ರದ್ದು ಮಾಡಿದ್ವಿ, ತದನಂತರ ಈಗ ಮೂರನೇದಾಗಿ ಬಹುಶಃ ಮೂರನೇದಂತ ಅನಿಸುತ್ತೆ ತಿಮ್ಮಣ್ಣ ಮೇಷ್ಟ್ರು ಅವ್ರದ ಒಂದು ಸಂದರ್ಶನದ ಇದರಲ್ಲಿ ನಾವು ಪಾಲ್ಗೊಂಡಿರುವಂಥದ್ದು. ಅವರಿಗೆ ಏನಾದರೂ ನಮ್ಮ ಒಂದಿಷ್ಟು ನಮಗೆ ದಕ್ಕಿದ ಅನುಭವದ ಮೇಲೆ ಅವ್ರಿಗೆ ಒಂದಿಷ್ಟು ಸಂದರ್ಶನ ಮಾಡಿರುವಂಥ ಅವಕಾಶ ಸಿಕ್ಕಿರೋದು ಕೂಡ ನನಗೆ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ಕೊತೀನಿ. ಇಂಥ ಒಂದು ಅದ್ಭುತ ಕಾರ್ಯವನ್ನು ಇವತ್ತು ನಮ್ಮ ಆಲಾಪುರ ಯೂಟ್ಯೂಬ್ ಚಾನಲ್ ನಮ್ಮ ಸಿದ್ಧಾರ್ಥ ಅವರು ಮಾಡ್ತಾ ಇರುವಂಥದ್ದು ಕೂಡ ಸ್ವಾಗತಾರ್ಹ ಅಂತ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆಯೇ ಕೂಡ ಇನ್ನೂ ಈ ಒಂದು ಚಾನಲ್ ಮುಖಾಂತರ ಇನ್ನೂ ಹಲವಾರು ಎಲೆಮರೆಕಾಯಿ ಎಷ್ಟೋ ಜನ ಇವತ್ತು ಪ್ರತಿಭಾವಂತರು ಕಲಾವಿದರು ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಬೆಳಕು ಚೆಲ್ಲುವಂಥದ್ದು ಇವತ್ತು ಯೂಟ್ಯೂಬ್ನಲ್ಲಿ ಇವನ್ನ ಅಪ್ಲೋಡ್ ಮಾಡಿದಾಗ ಇವತ್ತು ಇಡೀ ನಾಡಿನ ಜನತೆ ಇದನ್ನು ಅಬ್ಸರ್ವ್ ನೋಡ್ತದೆ. ಹಾಗಾಗಿ ಕೂಡ ಇಂಥ ಒಂದು ಪ್ರಚಾರದ ನಿಟ್ಟಿನೊಳಗೆ ಇಂಥ ಒಬ್ಬ ಎಲೆಮರಿಕೆ ಆಗಿರ್ತಕ್ಕಂಥ ಕಲಾವಿದರನ್ನು ಅವನು ಗುರುಸುವಂಥದ್ದಾಗಿರ್ಬೋದು ಮತ್ತು ಅವರಿಗೆ ಅವರ ಅನುಭವಕ್ಕೆ ನಾವು ಕೂಡ ಒಂದು ಸಾಣಿ ಹಿಡಿಯುವಂಥ ಕೆಲಸ ಇವತ್ತು ನಾವೇನು ಮಾಡ್ತಾ ಇದ್ದೇವೆ. ಈ ಒಂದು ಅವಕಾಶವನ್ನು ಚಾನಲ್ ಮುಖಾಂತರ ನಮಗೆ ಸಿಕ್ಕಿರುವಂಥದ್ದು ಈ ಒಂದು ಕಾರ್ಯ ಶ್ಲಾಘನೀಯ ಅಂತ ನಾನು ಭಾವಿಸ್ಕೊಂಡು ಈ ಒಂದು ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸಿದ್ಧಾರ್ಥ ಪೊಲೀಸ್ ಪಾಟೀಲರವರಿಗೆ ವಹಿಸ್ತೇನೆ. ಸರ್, ಇಲ್ಲಿವರೆಗೆ ತಮ್ಮ ಸುದೀರ್ಘಿರ್ತಕ್ಕಂಥ ಎಲ್ಲ ಅನುಭವವನ್ನು ಹಂಚ್ಕೊಂಡ್ರಿ. ನಮ್ಮದು ಕೂಡ ಒಂದು ಏನಪ್ಪ ಅಂದ್ರೆ ಆಶೆ, ನೀವು ಕೂಡ ಆಲಾಪುರಕ್ಕೆ ಅಂದಾಜು ಒಂದು 50 ವರ್ಷ ಅಂತ ಹೇಳ್ತೀರಿ. 50 ವರ್ಷದಲ್ಲಿ ನಮ್ಮ ಆಲಾಪುರದಲ್ಲಿ ಅಷ್ಟೇ ಎಷ್ಟು ನಾಟಕಗಳನ್ನು ನೀವು ಮೋಸ್ಟ್ಲಿ ಕಲಿಸಿರ್ಬೋದು? 10-15 ನಾಟಕ ಆಗ್ಯಾವ. ನೀವು ಹೇಳಿದ್ರಿ ಮೊನ್ನೆ ನನ್ನ ಕೈಯಾಗ ನಾಟಕನ ಮೊಮ್ಮಕ್ಕಳು ಕಲ್ತಾರ, ಇವತ್ತು ಅವ್ರ ಅಪ್ಪ ಕಲ್ತಾನ, ಅವ್ರ ತಂದೆನ ಕಲ್ತಾನ ಅಂದ್ರೆ 3 ತಲೆಮಾರಿನವರಿಗೆ ನಾಟಕ ಕಲಿಸಿರ್ತಕ್ಕಂಥ ಕೀರ್ತಿ ಇವತ್ತು ಯಾರಿಗೆ ಸಲ್ತಪ್ಪ ಅಂದ್ರೆ ನಿಮಗೆ ಸಲ್ತು ಮೋಸ್ಟ್ಲಿ. ಅಂಥ ಒಬ್ಬ ಕಲಾವಿದರು ಯಾರು ಉಳಿದಿಲ್ಲ ಇವತ್ತು. ಅಂಥದ್ರಲ್ಲಿ ಇವತ್ತು ನೀವು ಕೂಡ 3 ತಲೆಮಾರಿನವರಿಗೆ ಕಲಿಸಿರ್ತಕ್ಕಂಥ ಕೀರ್ತಿ ಇವತ್ತು ನಿಮಗೆ ಸಲ್ಲುತ್ತಾ. ನಿಜವಾಗ್ಲು ಇಂಥ ಸೇವೆ ಮಾಡಿರ್ತಕ್ಕಂಥ ನಿಮ್ಮ ಕಲಾ ಶಕ್ತಿ, ಆ ಕಲಾ ಮಾತೆ ಇನ್ನೂ ನಿಮ್ಗೆ ಮತ್ತಷ್ಟು ಶಕ್ತಿ ಕೊಡಲಿ. ಮತ್ತು ಇವತ್ತು ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಸಂಘ ಸಂಸ್ಥೆ ಆಗಿರ್ಬೋದು, ನಿಮ್ಮಂಥವ್ರನ್ನ ಗುರುತಿಸಿ ನಿಮ್ಮ ಕಲೆಯನ್ನು ಉಳಿಸ್ತಕ್ಕಂಥ ಒಂದು ಬೆಳೆಸ್ತಕ್ಕಂಥ ಶಕ್ತಿ ಆ ಭಗವಂತ ನಿಮ್ಗೆ ಕೊಡ್ಲಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೂ ತಮ್ಮ ಅಪಾರ ಇರ್ತಕ್ಕಂಥ ಅನುಭವವನ್ನು ನಮ್ಮ ಮುಂದೆ ಹಂಚಿಕೊಂಡ್ರಿ. ನಿಜವಾಗ್ಲೂ ನಮ್ಮದು ಹೆಮ್ಮೆ, ನಮ್ಮ ಸಂತೋಷ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮ ಒಂದು ಕಲೆ ಪ್ರತಿಮೆ ಹೀಗೆ ಸಮುದ್ರದ ಥರ ಬೆಳೆಯತಕ್ಕಂಥ ಮಾತನ್ನು ಹಾರಿಸ್ತಾ ತಮ್ಮೆಲ್ಲರೂ ಧನ್ಯವಾದಗಳನ್ನು ಕೂಡ ನಾನು ಆರೋಪಿಸ್ತೇನೆ.